ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕ್ಷೇಮವಾಗಿದ್ದೀರೆಂದು ಭಾವಿಸುತ್ತೇನೆ. ನನ್ನ ವಿಡಿಯೋಗಳು ತುಂಬ ಡಿಲೇ ಆಗಿ ನಿಮಗೆ ತಲುಪುತ್ತಿವೆ. ಅದಕ್ಕೆ ಕಾರಣ ಸ್ವಲ್ಪ ಬ್ಯುಸಿ ಲೈಫ್. ನಾನು ಟೀಚಿಂಗ್ ಫೀಲ್ಡಲ್ಲಿ ಇರ್ತೀನಿ. ಆದ್ದರಿಂದ ನನಗೆ ಸಮಯ ತೆಗೆದುಕೊಳ್ಳುವುದಕ್ಕೆ ಸ್ವಲ್ಪ ಕಷ್ಟವಾಗಿದೆ. ಇವತ್ತಿನ ವಿಡಿಯೋದ ವಿಶೇಷತೆ ಏನು ಎಂದರೆ, ಜಗನ್ನಾಥ ರಥಯಾತ್ರೆ ಪೂರಿಯಲ್ಲಿ ನಡೆದ 7 ದಿನದ ನಂತರ ನಮ್ಮ ಬೆಂಗಳೂರಿನಲ್ಲಿ ನಾವು ಆಚರಿಸುತ್ತೇವೆ. ವಿಷಯ ಹೇಳೋದನ್ನು ಮರ್ತೆ ಫ್ರೆಂಡ್ಸ್, ನಾನು ಈಗ ಇಸ್ಕಾನ್ ಡಿವೋಟಿ ಕೂಡ ಆಗಿದ್ದೇನೆ. ಆದ್ದರಿಂದ ವಿಡಿಯೋಗಳನ್ನು ಮಾಡುವುದಕ್ಕೆ ನನಗೆ ಸಮಯವು ಹೆಚ್ಚಾಗಿ ತೆಗೆದುಕೊಳ್ಳುತ್ತದೆ. ಸೊ ದಯವಿಟ್ಟು ಈ ಜಗನ್ನಾಥ ರಥಯಾತ್ರೆ ನಮ್ಮ ಬೆಂಗಳೂರಿನ ಇಸ್ಕಾನ್ ಲೇಔಟ್ನಲ್ಲಿ ನಡೆದಿದ್ದು, ಈ ವಿಡಿಯೋವನ್ನು ನಿಮಗಾಗಿ ಪ್ರದರ್ಶಿಸುತ್ತಿದ್ದೇನೆ. ನಾನು ಸ್ಟಾರ್ಟಿಂಗಿಂದ ಕೊನೆಯವರೆಗೆ ಈ ರಥಯಾತ್ರೆಯಲ್ಲಿ ಭಾಗಿಯಾಗಿದ್ದೆ. ಎಷ್ಟು ಸುಂದರವಾದ ದೃಶ್ಯ ಎಂದರೆ, ನಾವು ತನ್ಮಯತ್ವದಿಂದ ನಮ್ಮನ್ನು ಆ ರಥಯಾತ್ರೆಯಲ್ಲಿ ಮುಳುಗಿಸಿಕೊಂಡು ರಥಯಾತ್ರೆಯನ್ನು ಶೋಭಾಯಮಾನವಾಗಿ ನೋಡಿ ತೃಪ್ತಿ ಪಡುವ ಅಂತಹದ್ದು. ಸೊ ನೋಡಿ ಫ್ರೆಂಡ್, ಇಲ್ಲಿಂದ ರಥಯಾತ್ರೆಯು ಸ್ಟಾರ್ಟ್ ಆಗುತ್ತೆ. ಈ ರಥಯಾತ್ರೆ ರಾತ್ರಿ 7-10 ಗಂಟೆವರೆಗೆ ನಡೆದಿದೆ. ಇಲ್ಲಿ ಪೂಜೆ ಸ್ಟಾರ್ಟ್ ಆದ್ದರಿಂದ ರಥವನ್ನು ಎಳೆದುಕೊಂಡು ಹೋಗುತ್ತಾ ಆದ ಮೇಲೆ ಮಧ್ಯಾಹ್ನದ ನಂತರ ಎಲ್ಲರಿಗೆ ಪ್ರಸಾದಗಳನ್ನು ಹಂಚುತ್ತಾ ಹೋಗುತ್ತಿದ್ದೇವೆ. ಇನ್ನು ಇಲ್ಲಿನ ವಿಶೇಷತೆ ಏನು ಎಂದರೆ, ದಾರಿಯುದ್ದಕ್ಕೆ ನಮಗೆ ಪ್ರಸಾದಗಳನ್ನು ಏರ್ಪಾಟು ಮಾಡಲಾಗಿತ್ತು. ಹಾಗೆ ನೀರಿನ ಸೌಲಭ್ಯವೂ ಒದಗಿಸಿಕೊಟ್ಟಿದ್ದರು. ಈ ಎಲ್ಲವನ್ನೂ ನೋಡುತ್ತಾ ರಥವನ್ನು ಎಳೆದುಕೊಂಡು ಹೋಗುತ್ತಿದ್ದ ರಸ್ತೆ ಕ್ಲೀನ್ ಮಾಡುತ್ತಾ, ಅಂದರೆ ಸ್ವಚ್ಛಗೊಳಿಸುತ್ತಾ ಹೋಗುತ್ತಾ, ರಥವನ್ನು ಎಲ್ಲಿ ಎಳ್ಕೊಂಡು ಹೋಗ್ತೇವೆ ಅಲ್ಲಿ ಸ್ವಚ್ಛಗೊಳಿಸುತ್ತಾ ಹೋಗುತ್ತಾ ಇದ್ದರು. ಇದು ಜಗನ್ನಾಥನ ಸೇವೆ ಎಂಬುದಾಗಿ ತಿಳಿಸಲಾಗಿದೆ. ಹೀಗಾಗಿ ಈ ಜಗನ್ನಾಥ ರಥಯಾತ್ರೆಯು ತುಂಬ ಶೋಭಾಯಮಾನವಾಗಿ ನಡೆದಿತ್ತು. ಈ ದಿವ್ಯಮಂಗಳ ಸ್ವರೂಪದ ರಥಯಾತ್ರೆಯನ್ನು ವೀಕ್ಷಿಸಿ. ಆನಂದದಾಯಕವಾದ ಇಂಥ ಸಂದರ್ಭವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಜಗನ್ನಾಥ ರಥಯಾತ್ರೆಯನ್ನು ಪೂರಿಗೆ ಹೋಗಿ ದರ್ಶನ ಮಾಡಲು ಸಾಧ್ಯವಾಗದವರು ನಮ್ಮ ಕರ್ನಾಟಕದಲ್ಲಿನ ಬೆಂಗಳೂರಿನಲ್ಲಿ ನಡೆಯುವ ರಥಯಾತ್ರೆಯನ್ನು ವೀಕ್ಷಿಸಿ ಆನಂದಿಸಬಹುದು. ಒಂದು ಅವಕಾಶ ಬಂದಲ್ಲಿ ಬಿಟ್ಟುಕೊಡಬೇಡಿ. ಸೊ ದಯವಿಟ್ಟು ಈ ರಥಯಾತ್ರೆಯನ್ನು ವೀಕ್ಷಿಸಿ. ಜನರು ತನ್ಮಯತ್ವದಲ್ಲಿ ಯಾರು ಯಾರಿಗೆ ಗೊತ್ತಿಲ್ಲದೆ ಹಾಗೆ ಎಲ್ಲರೂ ಬಂದು ಸೇರಿ ಎಲ್ಲರೂ ತಾವೆಲ್ಲ ಒಂದೇ ಎನ್ನುವ ರೀತಿಯಲ್ಲಿ ದೇವರ ಸೇವೆಯನ್ನು ಸಲ್ಲಿಸುತ್ತಾ, ದೇವರ ಮುಂದೆ ನಾಟ್ಯವನ್ನು ಮಾಡುತ್ತಾ ತಮ್ಮ ಭಕ್ತಿಯನ್ನು ಸಾರಿಕೊಳ್ಳುತ್ತಾ ರಥಯಾತ್ರೆಯನ್ನು ಮುನ್ನಡೆಸುತ್ತಿದ್ದಾರೆ. ಸೊ ಹೀಗೆ ನಡೆಯುವ ಈ ರಥಯಾತ್ರೆಯನ್ನು ನನ್ನ ಚಾನಲ್ ದ್ವಾರ ನೋಡಿ ಧನ್ಯರ. ಯಾತ್ರೆಯಲ್ಲಿ ಜನರು ಶ್ರೀಕೃಷ್ಣನು ಹೇಗೆ ಗೋಪಿಕರೊಂದಿಗೆ ಆಟವಾಡುತ್ತಾನೋ ಅದೇ ರೀತಿಯಲ್ಲಿ ತಮ್ಮ ನಾಟ್ಯವನ್ನು ಆಡುತ್ತಾ ಇದ್ದಾರೆ. ಹಾಗೆಯೇ ದೇವರ ಸೇವೆಯನ್ನು ಕೂಡ ಮರೆಯದಂತೆಯೇ ನಡೆಸುತ್ತಿದ್ದಾರೆ. ಇದನ್ನು ನೋಡ ಡಿಫರೆಂಟ್ ಗ್ರೂಪ್ ಅಸೋಸಿಯೇಷನ್ಗಳಿಂದ ಬಂದಿದ್ದವರು, ಅಂದರೆ ಗುಂಪಿಗೆ ಸೇರಿದವರು ಎಲ್ಲರೂ ಒಟ್ಟಿಗೆ ಅಲ್ಲಿ ಸೇರಿ ಇಲ್ಲಿ ದೇವರ ರಥಯಾತ್ರೆಯ ಆಚರಣೆಯನ್ನು ಆನಂದಿಸುತ್ತಿದ್ದಾರೆ. ಹಾಗೆಯೇ ದಾರಿಯುದ್ದಕ್ಕೂ ದೇವರಿಗೆ ಪ್ರಸಾದಗಳನ್ನು ಸಮರ್ಪಿಸುವವರು, ನೀರನ್ನು ಸಮರ್ಪಿಸುವವರು, ದೇವರ ಸೇವೆಯನ್ನು ಮಾಡುವವರು ಇವರೆಲ್ಲರನ್ನು ನೋಡಿ ನಾವು ಈ ರಥಯಾತ್ರೆಯಲ್ಲಿ ಭಾಗಿಯಾಗಿದ್ದ ಕಾರಣ ಸಂತೋಷದಿಂದ ಈ ರಥಯಾತ್ರೆಯ ಆಚರಣೆಯನ್ನು ಆನಂದಿಸುತ್ತಿದ್ದೇನೆ. ಆದ ಕಾರಣ ಫ್ರೆಂಡ್ಸ್, ನಿಮಗೂ ಇಂತಹ ಅವಕಾಶ ಬಂದರೆ ರಥಯಾತ್ರೆಯಲ್ಲಿ ಭಾಗವಹಿಸುವುದನ್ನು ತಡಮಾಡದೆ ಆ ಯಾತ್ರೆಯಲ್ಲಿ ಭಾಗಿಯಾಗಿ ಆ ಆನಂದವನ್ನು ಅನುಭವಿಸಿ. ಈ ದಿವ್ಯಮಂಗಳ ಸ್ವರೂಪದ ರಥಯಾತ್ರೆಯನ್ನು ವೀಕ್ಷಿಸಿ. ಆನಂದದಾಯಕವಾದ ಇಂಥ ಸಂದರ್ಭವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಜಗನ್ನಾಥ ರಥಯಾತ್ರೆಯನ್ನು ಪೂರಿಗೆ ಹೋಗಿ ದರ್ಶನ ಮಾಡಲು ಸಾಧ್ಯವಾಗದವರು ಕರ್ನಾಟಕದಲ್ಲಿನ ಬೆಂಗಳೂರಿನಲ್ಲಿ ನಡೆಯುವ ರಥಯಾತ್ರೆಯನ್ನು ವೀಕ್ಷಿಸಿ ಆನಂದಿಸಬಹುದು. ಒಂದು ಅವಕಾಶ ಬಂದಲ್ಲಿ ಬಿಟ್ಟುಕೊಡಬೇಡಿ. ಸೊ ದಯವಿಟ್ಟು ಈ ರಥಯಾತ್ರೆಯನ್ನು ವೀಕ್ಷಿಸಿ. ಜನರು ತನ್ಮಯತ್ವದಲ್ಲಿ ಯಾರು ಯಾರಿಗೆ ಗೊತ್ತಿಲ್ಲದೆ ಹಾಗೆ ಎಲ್ಲರೂ ಬಂದು ಸೇರಿ ಎಲ್ಲರೂ ತಾವೆಲ್ಲ ಒಂದೇ ಎನ್ನುವ ರೀತಿಯಲ್ಲಿ ದೇವರ ಸೇವೆಯನ್ನು ಸಲ್ಲಿಸುತ್ತಾ, ದೇವರ ಮುಂದೆ ನಾಟ್ಯವನ್ನು ಮಾಡುತ್ತಾ
ತಮ್ಮ ಭಕ್ತಿಯನ್ನು ಸಾರಿಕೊಳ್ಳುತ್ತಾ ರಥಯಾತ್ರೆಯನ್ನು ಮುನ್ನಡೆಸುತ್ತಿದ್ದಾರೆ. ಸೊ ಹೀಗೆ ನಡೆಯುವ ಈ ರಥಯಾತ್ರೆಯನ್ನು ನನ್ನ ಚಾನಲ್ ದ್ವಾರ ನೋಡಿ ಧನ್ಯರಾಗಿ. ಯಾತ್ರೆಯಲ್ಲಿ ಜನರು ಶ್ರೀಕೃಷ್ಣನು ಗೋಪಿಕರೊಂದಿಗೆ ಆಟವಾಡುತ್ತಾನೋ ಅದೇ ರೀತಿಯಲ್ಲಿ ತಮ್ಮ ನಾಟ್ಯವನ್ನು ಆಡುತ್ತಾ ಇದ್ದಾರೆ. ಹಾಗೆಯೇ ದೇವರ ಸೇವೆಯನ್ನು ಕೂಡ ಮರೆಯದಂತೆಯೇ ನಡೆಸುತ್ತಿದ್ದಾರೆ. ಇದನ್ನು ನೋಡಿ ಎಲ್ಲ ಡಿಫರೆಂಟ್ ಗ್ರೂಪ್ ಅಸೋಸಿಯೇಷನ್ಗಳಿಂದ ಬಂದಿದ್ದವರು, ಅಂದರೆ ಗುಂಪಿಗೆ ಸೇರಿದವರು ಎಲ್ಲರೂ ಒಟ್ಟಿಗೆ ಯಾಗಿ ಸೇರಿ ಇಲ್ಲಿ ದೇವರ ರಥಯಾತ್ರೆಯ ಆಚರಣೆಯನ್ನು ಆನಂದಿಸುತ್ತಿದ್ದಾರೆ. ಹಾಗೆಯೇ ದಾರಿಯುದ್ದಕ್ಕೂ ದೇವರಿಗೆ ಪ್ರಸಾದಗಳನ್ನು ಸಮರ್ಪಿಸುವವರು, ನೀರನ್ನು ಸಮರ್ಪಿಸುವವರು, ದೇವರ ಸೇವೆಯನ್ನು ಮಾಡುವವರು ಇವರೆಲ್ಲರನ್ನು ನೋಡಿ ನಾವು ಈ ರಥಯಾತ್ರೆಯಲ್ಲಿ ಭಾಗಿಯಾಗಿದ್ದ ಕಾರಣ ತುಂಬ ಸಂತೋಷದಿಂದ ಈ ರಥಯಾತ್ರೆಯ ಆಚರಣೆಯನ್ನು ಆನಂದಿಸುತ್ತಿದ್ದೇನೆ. ಆದ ಕಾರಣ ಫ್ರೆಂಡ್ಸ್, ನಿಮಗೂ ಇಂತಹ ಅವಕಾಶ ಬಂದರೆ ರಥಯಾತ್ರೆಯಲ್ಲಿ ಭಾಗವಹಿಸುವುದನ್ನು ತಡಮಾಡದೆ ಆ ಯಾತ್ರೆಯಲ್ಲಿ ಭಾಗಿಯಾಗಿ ಆ ಆನಂದವನ್ನು ಅನುಭವಿಸಿ ಆ ರಥಯಾತ್ರೆಯಲ್ಲಿ ಮುಳುಗಿಸಿಕೊಂಡು ರಥಯಾತ್ರೆಯನ್ನು ಶೋಭಾಯಮಾನವಾಗಿ ನೋಡಿ ತೃಪ್ತಿ ಪಡುವ ಅಂತಹದ್ದು. ನೋಡಿ ಫ್ರೆಂಡ್, ಇಲ್ಲಿಂದ ರಥಯಾತ್ರೆಯು ಸ್ಟಾರ್ಟ್ ಆಗುತ್ತೆ. ಈ ರಥಯಾತ್ರೆ ರಾತ್ರಿ 7-10 ಗಂಟೆವರೆಗೆ ನಡೆದು ಇಲ್ಲಿ ಪೂಜೆ ಸ್ಟಾರ್ಟ್ ಆದ್ದರಿಂದ ರಥವನ್ನು ಎಳೆದುಕೊಂಡು ಆದ ಮೇಲೆ ಮಧ್ಯಾಹ್ನದ ನಂತರ ಎಲ್ಲರಿಗೆ ಪ್ರಸಾದಗಳನ್ನು ಹಂಚುತ್ತಾ ಹೋಗುತ್ತಿದ್ದೇವೆ. ಇನ್ನು ಇಲ್ಲಿನ ವಿಶೇಷತೆ ಏನು ಎಂದರೆ ದಾರಿಯುದ್ದಕ್ಕೆ ನಮಗೆ ಪ್ರಸಾದಗಳನ್ನು ಏರ್ಪಾಟು ಮಾಡಲಾಗಿತ್ತು. ಹಾಗೆ ನೀರಿನ ಸೌಲಭ್ಯವೂ ಒದಗಿಸಿಕೊಟ್ಟಿದ್ದರು. ಈ ಎಲ್ಲವನ್ನೂ ನೋಡುತ್ತಾ ರಥವನ್ನು ಎಳೆದುಕೊಂಡು ಹೋಗುತ್ತಿದ್ದ ರಸ್ತೆಯನ್ನು ಕ್ಲೀನ್ ಮಾಡುತ್ತಾ, ಅಂದರೆ ಸ್ವಚ್ಛಗೊಳಿಸುತ್ತಾ ಹೋಗುತ್ತಾ ರಥವನ್ನು ಎಲ್ಲಿ ಎಳೆದುಕೊಂಡು ಹೋಗ್ತೇವೆ ಅಲ್ಲಿ ಸ್ವಚ್ಛಗೊಳಿಸುತ್ತಾ ಹೋಗುತ್ತಾ ಇದ್ದರು. ಇದು ಜಗನ್ನಾಥನ ಸೇವೆ ಎಂಬುದಾಗಿ ತಿಳಿಸಲಾಗಿದೆ. ಹೀಗಾಗಿ ಈ ಜಗನ್ನಾಥ ರಥಯಾತ್ರೆಯು ತುಂಬ ಶೋಭಾಯಮಾನವಾಗಿ ನಡೆದಿತ್ತು. ಸೊ ಇದು ನೋಡಿ ಫ್ರೆಂಡ್ಸ್, ಈ ವಿಡಿಯೋವನ್ನು ನೋಡಿ ಈ ವಿಡಿಯೋ ಹೇಗೆ ಅನ್ನಿಸಿದೆ, ಈ ರಥಯಾತ್ರೆಯನ್ನು ನೋಡಿ ಆನಂದಿಸಿದ್ದೀರಾ ಇಲ್ಲ ಎಂಬುದನ್ನು ನನಗೆ ದಯವಿಟ್ಟು ಕಾಮೆಂಟ್ಸ್ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮಗಾಗಿ ತಿಳಿಸಲು ನನಗೆ ಸ್ವಲ್ಪ ಸಮಯ ಹೆಚ್ಚಾಗಿ ಬೇಕಾಗುತ್ತದೆ. ಆದರೂ ತಡ ಮಾಡದೆ ನಿಮಗೆ ವಿಡಿಯೋಗಳನ್ನು ತಪ್ಪದೆ ನನ್ನ ವಿಡಿಯೋಗಳನ್ನು ನೋಡಿ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.